ಸರ್ ನೇರವಾಗಿ ಪೊಲಿಟಿಕಲ್ ಪ್ರಶ್ನೆ ಸರ್, ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಕಿತ್ತಾಟ ಆಗ್ತಿದೆ ಅಂತ ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ನಾನು ಯಾವುದೇ ಕಾರಣಕ್ಕೂ CM ಪಟ್ಟನ ಬಿಡೋಕೆ ಸಾಧ್ಯನೇ ಇಲ್ಲ, ನನಗೆ ಅದು ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು ಒಗ್ಗೂಡಿಸೋ ಕೆಲಸ ಮಾಡಿದ್ದಾರೆ, ಜೈಲಿಗೆ ಕೂಡ ಹೋಗ್ತಿದ್ದಾರೆ, ಸಭೆ ಕೂಡ ಮಾಡಿದ್ದಾರೆ. ಹೇಗೆ ನೋಡ್ತೀರಿ ಸರ್ ಇದು? ಕಿತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಮೊದಲು ಕೇಳ್ಪಟ್ಟಿದ್ದು 50 ಕೋಟಿ ಒಬ್ಬೊಬ್ಬ MLAಗೆ ಅಂತ. ಈಗ ಅದಾದ ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆದರೆ ಇಲ್ಲ, ಅಷ್ಟಾಗೋದಿಲ್ಲ, 50 ಇದೆ ಒಬ್ಬೊಬ್ಬರಿಗೆ. 50ರ ಮೇಲೆ ಏನೋ ಒಂದು ಫ್ಲ್ಯಾಟ್ ಕೊಡ್ತೀವಿ, ಆ ಫ್ಲ್ಯಾಟ್ ಆದಮೇಲೆ ಒಂದು ಇದೇನಿದು ಫಾರ್ಚುನರ್ ಕಾರ್ ಕೊಡ್ತೀವಿ, ಇಂಥವು ನಡೀತಾವೆ ಅಂತೇಳಿ ನನಗೆ ಮೆಸೇಜ್ ಬಂದಿದೆ. ಎರಡು ಕಡೆಯಿಂದ ನಡೀತಾ ಇದೆಯಾ ಪೈಪೋಟಿ? ನೋಡಿ, ಮೊದಲು ನಾವು ಕೇಳ್ಪಟ್ಟಿದ್ದು ಒಂದು ಪಕ್ಷದವರನ್ನು ಮತ್ತೊಂದು ಪಕ್ಷದವರು ಕುದುರೆ ವ್ಯಾಪಾರ ಮಾಡ್ತಾರೆ ಅಂತ ಕೇಳ್ತಿದ್ವಿ. ಈಗ ತಮ್ಮ ಪಕ್ಷದಲ್ಲೇ ತಮ್ಮನ್ನೇ ವ್ಯಾಪಾರ ಮಾಡ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಉದ್ಭವ ಆಗಿದೆ. ಇನ್ನೊಂದು ವಿಷಯ, ಮಂತ್ರಿ ಸ್ಥಾನ ಬೇಕಾದವರು ಸುರ್ಜೇವಾಲಾ ಈಗಾಗಲೇ ವ್ಯಾಪಾರ ಶುರು ಮಾಡಿದಾರಂತೆ. 200 ಕೋಟಿ ಕೊಡ್ಬೇಕಂತೆ ಅವ್ರಿಗೆ. ಇದನ್ನು ಭಾಳ ತಮಾಷೆ ಅಂತ ತಿಳ್ಕೊಂಡಿದ್ರು. ಈಗಾಗ ರವೀಂದ್ರ ಪಪ್ಪಿ ಅವರು ಅರೆಸ್ಟ್ ಆಗಿದ್ದಾರಲ್ಲ, ಮೊದಲೇ ಅಡ್ವಾನ್ಸೇ ಕೊಟ್ಬಿಟ್ಟಿದ್ರಂತ ಅವರು. ಈಗ ಅದನ್ನು ಮೊದಲು ಇನ್ವೆಸ್ಟಿಗೇಟ್ ಮಾಡಬೇಕು, ಸುರ್ಜೇವಾಲಾನ ಅರೆಸ್ಟ್ ಮಾಡಬೇಕು ಮೊದಲಿಲ್ಲಿ. ವ್ಯಾಪಾರ ನಡೀತಾ ಇರ್ತಕ್ಕಂಥದ್ದು ಎಲ್ಲ ಸುರ್ಜೇವಾಲಾ ಕಡೆ, ಮಂತ್ರಿಗಿರಿಗೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ 2 ಪಕ್ಷ ಇದೆ, ಈಗ 2, 3, 4, 5 ಇವೆ. ಆದರೆ ಇದು ದೊಡ್ಡದಾಗಿ ಕಾಣ್ತಾ ಇರ್ತಕ್ಕಂಥದ್ದು ಒಂದು ಮುಖ್ಯಮಂತ್ರಿಗಳ ಪಕ್ಷ, ಒಂದು ಉಪಮುಖ್ಯಮಂತ್ರಿಗಳ ಪಕ್ಷ. ಈ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಅವ್ರು ಕೊಂಡ್ಕೊಳ್ಳೋಕ್ಕೆ, ಆ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಇವ್ರು ಕೊಂಡ್ಕೊಳ್ಳೋಕ್ಕೆ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ. ಸೊ ಇದು ಇನ್ವೆಸ್ಟಿಗೇಷನ್ನು ಕೂಡ ಆಗಬೇಕು. ನಾನು ಈಗ EDಗೂ ಕೂಡ ನಾನು ಪತ್ರ ಬರೀಬೇಕಂತಿದ್ದೇನೆ. ಯಾಕಂತಂದರೆ ಇವರು ಈ ರೀತಿ ಆಟ ಆಡ್ಕೊಂಡು ಜನರ ಹಣವನ್ನು ಲೂಟಿ ಮಾಡಿ, ಶಾಸಕರುಗಳನ್ನು ಖರೀದಿ ಮಾಡಿ, ಒಂದೇ ಒಂದು ಕಾರ್ಯಕ್ರಮವನ್ನು ಕೊಡದೆ ಬರೀ ಗ್ಯಾರಂಟಿ ಅಂದ್ಕೊಂಡು ಮಾಡ್ತಿರೋದೇನು ಇವರು? ಜನರಿಗೆ ವಂಚನೆ ಮೋಸ ಮಾಡಿ ನೀವು ರಾಜ್ಯವನ್ನು ಲೂಟಿ ಮಾಡಲಿಕ್ಕೆ ಒಂದು ಸರ್ಕಾರ ಬೇಕಾ? ಸಮಸ್ಯೆಗಳ ಪರಿಹಾರ ಆಗಬೇಕು. ರೈತರ ಪರಿಸ್ಥಿತಿ ಏನಾಗಿದೆ, ದಲಿತರ ಪರಿಸ್ಥಿತಿ ಏನಾಗಿದೆ, ಇದನ್ನು ಕೇಳೋರು ಯಾರು? ಯಾರಾದರೂ BJP ಅವರು ಬಾಯಿ ಬಿಟ್ಟು ಒಂದು ಮಾತು ಹೇಳಿದರೆ, ಅವರು ಬಟ್ಟೆ ಬಿಚ್ಕೊಂಡ್ರು ನಾವೇನು ಕೇರ್ ಮಾಡಲ್ಲ. ಮತ್ತೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇದೆಯಾ? ಸಂವಿಧಾನಕ್ಕೆ ನಿಮ್ಮಲ್ಲಿ ಬೆಲೆ ಇದೆಯಾ? ಮಾತೆತ್ತಿದ್ರೆ ಸಂವಿಧಾನದ ಪುಸ್ತಕ ಇಟ್ಕೊಂಡೇ ಅಳ್ಳಾಡಿಸ್ಕೊಂಡು ಓಡಾಡ್ತೀರಿ. ಇದಕ್ಕೆಲ್ಲ ಯಾರು ಉತ್ತರ ಕೊಡೋರು? ಈ ರೀತಿ ದೊಡ್ಡ ಒಂದು ಇದೇ ನಡೀತಾ ಇದೆ. ಇದಕ್ಕೆ ಇತಿಶ್ರೀ ಆಡ್ತಕ್ಕಂಥದ್ದು ಜನ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆದರೆ ನಮಗೇನೆಂದರೆ 140 ಸೀಟ್ ಬಂದ್ಬಿಟ್ಟಿದೆ ನಮಗೆ ಅಂತ ಅನ್ನೋ ಒಂದು ದರ್ಪದಲ್ಲಿ ನಿಮ್ಮ ಅಟ್ಟಹಾಸ ಮೆರೀತಾ ಇದೆ. ಈ ಅಟ್ಟಹಾಸಕ್ಕೆ ಜನ ಬೆಲೆ ಕೊಡ್ತಾರೆ. ಪರಮೇಶ್ವರ್ ಅವರು ಹೇಳಿದ್ದಾರೆ, 2013ರಲ್ಲಿ ಗೆದ್ದಿದ್ರೆ ನಾನು ಅವಾಗಲೇ CM ಆಗ್ತಿದ್ದೆ, KPCC ಅಧ್ಯಕ್ಷ ಕೂಡ ನಾನಾಗಿದ್ದೆ, ಈಗಲೂ CM ರೇಸಲ್ಲಿ ಇದ್ದೀನಿ, ಮುಂದಿನ CM ರೇಸಲ್ಲಿ ಇರ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸರ್. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತ ನಾಯಕರುಗಳಿಗೆ ತಾಕತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ತಾಕತ್ತಿದ್ದಿದ್ರೆ ದಲಿತ ನಾಯಕರುಗಳಿಗೆ ಮಾತಾಡ್ತಿದ್ರಲ್ಲ, ದಲಿತರ ವೋಟ್ ಬ್ಯಾಂಕ್ ಅಂತ ಕಾಂಗ್ರೆಸ್ಸನ್ನು. ಆಗಿ ತಾಕತ್ತಿದ್ರೆ ಇಲ್ಲಂತಂದರೆ ಕಾಂಗ್ರೆಸ್ಸನ್ನು ಧಿಕ್ಕರಿಸಿ ಹೊರಗಡೆ ಬನ್ನಿ. ಆ ತಾಕತ್ತಿಲ್ಲ ಅಂತಂದರೆ ಬರೀ ಮಾತಾಡಿ ಹೋರಾಟ ಮಾಡಿದರೆ ದಲಿತ ಮುಖ್ಯಮಂತ್ರಿ ಅನ್ನೋದಾದರೆ ನನಗೆ ದಲಿತ ಮುಖ್ಯಮಂತ್ರಿನೇ ಬೇಡ ಅಂದವ್ರನ್ನ ನಾವು ನೋಡಿದ್ದೇವೆ ಅಲ್ವಾ? ಇಂಥವ್ರನ್ನ ನಂಬ್ಕೊಂಡು ದಲಿತರು ಉದ್ಧಾರ ಆಗ್ತಾರಾ? ತಾಕತ್ತಿದ್ರೆ ತಗೊಳ್ಳಿ, ಬರೀ ಹೇಳಿಕೆಗಳನ್ನು ಕೊಟ್ಟು ಜನರನ್ನು ತಪ್ಪು ದಾರಿಗೆ ಎಳಿಬೇಡಿ. ದಲಿತ ಸಮುದಾಯಗಳಿಗೂ ಸಾಕಾಗಿದೆ. ಕಾಂಗ್ರೆಸ್ ಅನ್ನೋದೇ ಒಂದು ಸ್ಲೋ ಪಾಯ್ಸನ್ ಈ ದಲಿತರ ಪಾಡಿಗೆ. ಕಾಂಗ್ರೆಸ್ ಅನ್ನೋದು ಸ್ಲೋ ಪಾಯ್ಸನ್. ಯಾಕಂದರೆ ಈ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಅಂಥ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದ ಪಕ್ಷ ದಲಿತರನ್ನು ಉದ್ಧಾರ ಮಾಡ್ತದ? ಸುಮ್ಮನೆ ಮಾತಾಡಬಾರ್ದು. ಸರ್, ಈಗ ಬಿಜೆಪಿ ಅವರು ಏನಾದ್ರು ಕೂಡ ರಾಜ್ಯಪಾಲರು ದೂರು ಕೂಡ ಸಾಧ್ಯತೆ ಇದೆಯಾ? ಅಶೋಕ್ ಅವರು ಹೇಳಿದ್ರು ಇದೇ 2 ದಿನ ಮುಂದುವರೆದ್ರೆ
ಸರ್ಕಾರ ಅಸ್ಥಿರ ಆಗುತ್ತೆ ಅಂತ ನಾವು ರಾಜ್ಯಪಾಲರ ಮೊರೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ಸಹಜವಾಗಿ ನಾವು ಮಾಡಬೇಕಾಗ್ತದೆ. ನಾವು ಕಣ್ಣು ಮುಚ್ಚಿಕೊಳ್ತಿರೋಕ್ಕಾಗತ್ತಾ? ಸಹಿ ಸಂಗ್ರಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳ ಪಾತ್ರ ಬಹುದೊಡ್ಡ ಪಾತ್ರ. ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ನೀವು ಈ ರೀತಿಯ ಕುದುರೆ ಆಟ ಆಡ್ತಿದ್ರೆ, ಕುದುರೆ ವ್ಯಾಪಾರದ ಆಟ ಆಡ್ತಿದ್ರೆ ನಾವು ಸುಮ್ಮನೆ ನೋಡಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಆ ಕೆಲಸ ಮಾಡಬೇಕಾಗತ್ತೆ. ಪಕ್ಷದ ಅಧ್ಯಕ್ಷರು ಅಶೋಕ್ ಅವರು ಮತ್ತು ಉಳಿದ ಮುಖಂಡರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಏನು ಬೇಕಂತ ತೀರ್ಮಾನ ಮಾಡ್ತೀವಿ. ಓಕೆ ಸರ್, ಧನ್ಯವಾದ.